ಹಲೋ ಎವ್ರಿವನ್, ದಿಸ್ ಇಸ್ ಸಾಯಿ. ವೆಲ್ಕಮ್ ಟು ಮ್ಯಾಥ್ಸ್ ವಿತ್ ಸಾಯಿ ಯೂಟ್ಯೂಬ್ ಚಾನಲ್. ನೋಡಿ ಗಾಯ್ಸ್, ಈ ಒಂದು ಸೆಷನಲ್ಲಿ RRB NTPC ಅಂಡರ್ ಗ್ರಾಜುಯೇಟ್ ಮತ್ತು RRB ಗ್ರೂಪ್ ಡಿನ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂತಹ ಡಿಸ್ಕೌಂಟ್ ರಿಯಾಯಿತಿ ಏನಿದೆ ಅದರ ಕಂಪ್ಲೀಟ್ ಕಾನ್ಸೆಪ್ಟ್ಸ್ ಪ್ಲಸ್ ಟಾಪ್ 25 ಕ್ವಶನ್ಸ್ ಅನ್ನ ನಾವು ಡಿಸ್ಕಷನ್ ಮಾಡೋಣ. ಈ ಒಂದು ಸೆಷನ್ ಯಾರೆಲ್ಲ ಅಂಡರ್ ಗ್ರಾಜುಯೇಟ್ ಮತ್ತು ಗ್ರೂಪ್ ಡಿಗೆ ಪ್ರಿಪರೇಷನ್ ಆಗ್ತಿದಾರೋ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್. ಬಿಕಾಸ್ ಡಿಸ್ಕೌಂಟ್ ಇಂದ ಎವರಿ ಶಿಫ್ಟ್ ಇಂದ ಒಂದು ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫಸ್ಟ್ ಕ್ವಶನ್, ಎ ಪ್ರಾಡಕ್ಟ್ ಈಸ್ ಸೋಲ್ಡ್ ಫಾರ್ 3,400 ಆಫ್ಟರ್ ಎ 15% ಡಿಸ್ಕೌಂಟ್. ವಾಟ್ ವಾಸ್ ದ ಒರಿಜಿನಲ್ ಮಾರ್ಕೆಟ್ ಪ್ರೈಸ್? ಒಂದು ಉತ್ಪನ್ನವನ್ನು 15 ರಿಯಾಯಿತಿಯ ನಂತರ 3,400ಕ್ಕೆ ಮಾರಲಾಗಿದೆ. ಅದರ ಮೂಲ ಗುರುತಿಸಿದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಸೊ 15% ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದರೆ ಇನ್ನು ಉಳಿದಿರೋದು ಎಷ್ಟು ಪರ್ಸೆಂಟ್ ಅಪ್ಪ? 85% ಅಲ್ವಾ? ಸೊ 85%ನ ವ್ಯಾಲ್ಯೂ ಎಷ್ಟು? 3,400. ಕ್ಲಿಯರ್? ಒರಿಜಿನಲ್ ಯಾವಾಗಲೂ ಎಷ್ಟರಲ್ಲಿರುತ್ತೆ? 100ಅಲ್ಲಿ. ಸೊ 100 20 ಜ 17 17 1 ಜ 17 2 ಜ 200 into 20 that is equal to 4,000. 200 into 20 that is equal to 4,000. ಕ್ಲಿಯರ್? ಸೊ ಇಷ್ಟು ಡಿಸ್ಕೌಂಟ್ ಕಾನ್ಸೆಪ್ಟ್ ಏನಂದರೆ, 2 ಡಿಸ್ಕೌಂಟ್ಸ್ ಕೊಟ್ಟರೆ, ಓಕೆನಾ, 2 ಡಿಸ್ಕೌಂಟ್ಸ್ ಕೊಟ್ಟರೆ A ಪ್ಲಸ್ ಬಿ ಮೈನಸ್ A ಇಂಟು ಬಿ ಡಿವೈಡ್ ಬೈ. ಕ್ಲಿಯರ್? ಒಂದು ವೇಳೆ 3 ಡಿಸ್ಕೌಂಟ್ಸ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, A ಪ್ಲಸ್ ಬಿ ಪ್ಲಸ್ ಸಿ ಮೈನಸ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಡಿವೈಡೆಡ್ ಬೈ 100 ಪ್ಲಸ್ ಎ ಬಿ ಸಿ ಬೈ 10,000. ಇದು 2 ಡಿಸ್ಕೌಂಟ್ಸ್, ಇದು 3 ಡಿಸ್ಕೌಂಟ್ಸ್. ಓಕೆನಾ? ಸೊ ಯಾವೆಲ್ಲ ರೇಷಿಯೋ ಮೆಥಡಲ್ಲಿ ಮಾಡಬೇಕು, ಯಾವುದೆಲ್ಲ ಫಾರ್ಮುಲಾ ಹಾಕಿ ಮಾಡಬೇಕು ಅಂದರೆ ರೇಷಿಯೋ ಮೆಥಡಲ್ಲಿ ಫಾರ್ ಎಕ್ಸಾಂಪಲ್ 4%, 5%, 10%. ಕ್ಲಿಯರ್? ಈ ಥರ ಆಡ್ ನಂಬರ್ಸ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ 11%, 13%, ಯಾವುದು ಒಂದು ಸಂಖ್ಯೆ ಡಿವೈಡ್ ಆಗಲ್ವೋ ಅದನ್ನು ನಾವು ಏನು ಮಾಡಬೇಕು? ಫಾರ್ಮುಲಾ ಯೂಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ಯಾವುದೆಲ್ಲ ಡಿವೈಡ್ ಆಗುತ್ತೋ ಆ ಸಂಖ್ಯೆಗಳು ಏನು ಮಾಡಬೇಕು? ನಾವು ಡೈರೆಕ್ಟಾಗಿ ರೇಷಿಯೋ ಮೆಥಡಿಂದ ಮಾಡ್ಬೋದು. ಓಕೆನಾ? ಸೊ ಇದನ್ನ ರೇಷಿಯೋ ಮೆಥಡಲ್ಲಿ ಮಾಡಬೇಕಂದ್ರೆ 15% ಅಂದರೆ ಏನಪ್ಪ? 3/20 ಅಂದರೆ 17/20. 20 ಅಲ್ಲಿ 3 ಹೋದರೆ 17. 17 ವ್ಯಾಲ್ಯೂ ಎಷ್ಟು? 3,400. 20 ವ್ಯಾಲ್ಯೂ ಎಷ್ಟು? 4,000. ಸಿಂಪಲ್, ಸಿಂಗಲ್ ಲೈನಲ್ಲಿ ಬರುತ್ತೆ ಆನ್ಸರ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ಬೈ ಅವೈಲಿಂಗ್ 2 successive discounts of 20% and 10%, a customer got a discount of 23,800. Determine the market price of the item ಅಂತ ಕೇಳಿದ್ದಾರೆ. ಕ್ಲಿಯರ್? ಸೊ ನೋಡಿ, 20% ಮತ್ತು 10% ಎಂಬ 2 ಕ್ರಮಬದ್ಧ ರಿಯಾಯಿತಿಗಳನ್ನು ಪಡೆದು ಗ್ರಾಹಕನು 23,800 ರಿಯಾಯಿತಿಗೆ ಪಡೆದನು. ವಸ್ತುವಿನ ಗುರುತಿಸಿದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಫಾರ್ಮುಲಾ ಏನು? A ಪ್ಲಸ್ ಬಿ ಮೈನಸ್ A ಇಂಟು ಬಿ ಬೈ 100. ರೈಟ್? ಸೊ 20 ಪ್ಲಸ್ 10 ಮೈನಸ್ 20 ಇಂಟು 10 ಬೈ 100. 0 0 0 0 ಕ್ಯಾನ್ಸಲ್. 2 1 2. ಸೊ 30 ಅಲ್ಲಿ 2 ಹೋದ್ರೆ ಎಷ್ಟು? 28% ರಿಯಾಯಿತಿ ಕೊಟ್ಟರು. ಅದ್ರ ವ್ಯಾಲ್ಯೂನೇ ಕೊಟ್ಟಿದ್ದಾರೆ. ಎಷ್ಟು? ಸೊ 28%ನ ವ್ಯಾಲ್ಯೂ ಎಷ್ಟಪ್ಪ? 23,800 ಕೊಟ್ಟಿದ್ದಾರೆ. ನಾವೇನು ಫೈಂಡ್ ಔಟ್ ಮಾಡಬೇಕು? ಮಾರ್ಕೆಟ್ ಪ್ರೈಸ್. ಯಾವಾಗಲೂ ಎಷ್ಟರಲ್ಲಿರುತ್ತೆ? 100ಅಲ್ಲಿರುತ್ತೆ. ಕ್ಲಿಯರ್? ಸೊ 2 14 ಜ 250 ಜ 14 1 ಜ 14. ರಿಮೈನಿಂಗ್ ಎಷ್ಟು? 9 ಉಳಿತು. 98 ಯಾವ ಟೇಬಲಲ್ಲಿ ಹೋಗುತ್ತೆ? 14ಅಲ್ಲಿ 14 7 ಜ. ಕ್ಲಿಯರ್? ಅದೇ ಥರ 50 ಇಂಟು 17 ಮಾಡಿದ್ರೆ 17 5 ಜ 85. 17 5 ಎಷ್ಟು? 85. ಸ್ಟಾರ್ಟಿಂಗ್ ನಮ್ಗೆ ಏನು ಬರಬೇಕು? 85 ಬರಬೇಕು. ಓಕೆನಾ? ಡಿಸ್ಕೌಂಟಲ್ಲಿ ಕೇವಲ 2 ಟೈಪ್ ಆಫ್ ಆರ್ 3 ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರೆ. ಒಂದು ಈ ಥರ ಡಿಸ್ಕೌಂಟ್ಸ್ ಕೊಡೋದು, ಇನ್ನೊಂದು ಬಂದುಬಿಟ್ಟು TP SP ಆ್ಯಂಡ್ MP ರಿಲೇಟೆಡ್ ಕ್ವಶನ್ಸ್, ಇನ್ನೊಂದು MP-ನೇ ರಿಲೇಟೆಡ್ ಕೊಟ್ಟು ಒಂದು ಎಕ್ಸ್ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಇಷ್ಟು ಬಿಟ್ಟರೆ ಇನ್ನು ಡಿಸ್ಕೌಂಟ್ಸಲ್ಲಿ ಜಾಸ್ತಿ ಕೇಳಕ್ಕೆ ಹೋಗಲ್ಲ. ಓಕೆನಾ? ಸೊ ಎಲ್ಲರೂ ಕರೆಕ್ಟಾಗಿ ನೋಡ್ಕೊಂಡು ಹೋದರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್, ದ ಐಟಮ್ ಈಸ್ ಮಾರ್ಕ್ಡ್ ಅಟ್ 8,000. 2 successive discounts of 10% and 15% ಆರ್ ಅಲೋಡ್. ಫೈಂಡ್ ದ ಈಕ್ವಿಲೆಂಟ್ ಸಿಂಗಲ್ ಡಿಸ್ಕೌಂಟ್ ರೇಟ್ ಅಂತ ಕೇಳಿದ್ರು. ಓಕೆನಾ? ಒಂದು ವಸ್ತುವಿನ ಗುರುತಿಸಿದ ಬೆಲೆ 8,000. 10% ಮತ್ತು 15% ಎಂಬ 2 ಕ್ರಮಬದ್ಧ ರಿಯಾಯಿತಿಗಳನ್ನು ನೀಡಲಾಗಿದೆ. ಸಮಾನವಾದ ಒಬ್ಬ ರಿಯಾಯಿತಿ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಅವ್ರು ಏನು ಮಾಡಿದರೆ 2 successive ಡಿಸ್ಕೌಂಟ್ಸ್ ಕೊಟ್ಟಿದ್ದಾರೆ, 10% ಆ್ಯಂಡ್ 15%. ನಾವು ಏನು ಮಾಡಬೇಕು? ಸಿಂಗಲ್ ಈಕ್ವಲೆಂಟ್ ಡಿಸ್ಕೌಂಟ್ಗೆ ಕನ್ವರ್ಟ್ ಮಾಡಬೇಕು. ಹೆಂಗೆ? A ಪ್ಲಸ್ ಬಿ
ಇಲ್ಲಿ ನೋಡಿ ಅಮೌಂಟ್ ಕೊಟ್ಟಿದ್ದಾರಲ್ವ, ಅಮೌಂಟ್ ನಮ್ಗೆ ಅವಶ್ಯಕತೆ ಇಲ್ಲ, ಬಿಕಾಸ್ ಸೊಲ್ಯೂಷನ್ ಯಾವುದ್ರಲ್ಲಿದೆ, ಪರ್ಸೆಂಟೇಜಲ್ಲಿದೆ ಎಲ್ಲನೂ. ಓಕೆನಾ? ಸೊ ಎ ಪ್ಲಸ್ ಬಿ ಮೀನ್ಸ್ 10 ಪ್ಲಸ್ 15 ಮೈನಸ್ 10 ಇಂಟು 15 ಬೈ 100. ಓಕೆನಾ? 0 0 ಕ್ಯಾನ್ಸಲ್. ಹಿಂಗಾದ್ರೂ ಮಾಡಿ, ಇಲ್ಲ ಡೈರೆಕ್ಟಾಗಿ ಮಾಡಿ. 150/100 ಎಷ್ಟಪ್ಪ? 1.5. 150/100 ಎಷ್ಟು? 1.5. 25 ಅಲ್ಲಿ 1.5 ಹೋದರೆ ಎಷ್ಟು? 23.5. ರೈಟ್. ಎಷ್ಟು ನಮಗೆ? 23.5. ಕ್ಲಿಯರ್? ಸಿಂಪಲ್ ಕ್ವಶನ್ಸ್. Fourth question, an 8% discount and 5% discount in successive is equivalent to total discount of. Same question. ಓಕೆನಾ? ಸೊ 8 5 ಎಷ್ಟು? 40. 10ನಲ್ಲಿ 4 ಹೋದ್ರೆ ಎಷ್ಟು? 6. ನಾನು ಡೈರೆಕ್ಟಾಗಿ ಹಿಂಗೆ ಹೇಳ್ಬೋದು, ನಾವು ಡೈರೆಕ್ಟಾಗಿ ಹಿಂಗೂ ಸಮೇತ ಹೇಳ್ಬೋದು. ಓಕೆನಾ? ಇಲ್ಲ ಕಾಮನ್ ಆಗಿ ಮಾಡಿ ಸರ್ ಅಂದ್ರೆ ಕಾಮನ್ ಆಗಿ ಮಾಡೋಣ. ಡೈರೆಕ್ಟಾಗಿ ಸೊಲ್ಯೂಷನ್ ಸಮೇತ ಹೇಳ್ಬೋದು, ಪೆನ್ನು ಪೇಪರ್ ಸಮೇತ ಅವಶ್ಯಕತೆ ಇಲ್ಲ. 8 + 5 ಮೈನಸ್ 8 ಇಂಟು 5 ಬೈ 100. 13 ಮೈನಸ್ 40/100 ಎಷ್ಟಪ್ಪ? 0.4. ಆನ್ಸರ್ ಎಷ್ಟು? 12. ಹೋಗಿತ್ತು. ಕ್ಲಿಯರ್? ಸೊ ಫೈಂಡ್ ಎ ಸಿಂಗಲ್ ಡಿಸ್ಕೌಂಟ್ ಈಕ್ವಲೆಂಟ್ ಟು ಸಕ್ಸೆಸಿವ್ ಡಿಸ್ಕೌಂಟ್ಸ್ ಆಫ್ 20%, 25% ಆ್ಯಂಡ್ 15%. ಓಕೆನಾ? ಸೊ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದೀರಾ, 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಎಲ್ಲರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಓಕೆನಾ? ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಿಮಗೆ ಏನು ಬೇಕು, ಯಾವ ಒಂದು ಎಕ್ಸಾಮ್ ಆಗಿರಲಿ, ಸೊಲ್ಯೂಷನ್ಸ್ ಆಗಿರಲಿ, ಕಂಟೆಂಟ್ ಆಗಿರಲಿ, ಎಲ್ಲನೂ ಸಮೇತ ಫ್ರೀಯಾಗೇ ಸಿಗುತ್ತೆ, ತೊಂದರೆ ಇಲ್ಲ. ಓಕೆನಾ? ಸೊ 3 ಇಯರ್ಸ್ದು ನಾವು ಏನಂತ ಹೇಳಿದ್ವಿ? A + B + C. ಇಟ್ ಮೀನ್ಸ್ 20 + 25 + 15 ಮೈನಸ್ AB + BC + CA. 20 ಇಂಟು 25 + 25 ಇಂಟು 15 + 15 ಇಂಟು 20 ಡಿವೈಡೆಡ್ ಬೈ 100 ಪ್ಲಸ್ 25 ಇಂಟು 15 ಇಂಟು 20. ಇಷ್ಟು ಮಾಡಿದ್ರೂ ಆನ್ಸರ್ ಬರುತ್ತೆ. ಬಟ್ ನಾನು ಏನಂತ ಹೇಳಿದ್ದೆ? ಡಿವೈಡ್ ಆಗೋ ಸಂಖ್ಯೆ 20/100 ಅಂದರೆ ಎಷ್ಟಪ್ಪ? 1/5. 25 ಅಂದರೆ 1/4. 15 ಅಂದರೆ 3/20. ಇದು ಡಿವೈಡ್ ಆಗುತ್ತೆ ಈಸಿಯಾಗಿ. ಸೊ ಫ್ರ್ಯಾಕ್ಷನಲ್ಲಿ ನಮ್ಗೆ ಸಿಕ್ಬಿಡುತ್ತೆ. ಸೊ ಅವಾಗ ನಾವು ಏನು ಮಾಡೋಣ? ರೇಷಿಯೋ ಮೆಥಡನ್ನು ಯೂಸ್ ಮಾಡೋಣ. ಓಕೆನಾ? ಸೊ 20% ಅಂದರೆ ಎಷ್ಟು? 1/5. 5ರಲ್ಲಿ 1 ಹೋದರೆ 4 ಅಲ್ವಾ? 5 ಇದ್ದು ಏನಾಗ್ತಿದೆ? 4 ಆಗ್ತಿದೆ. 25% ಅಂದರೆ 1/4. 4 ಇದ್ದಿದ್ದು ಏನಾಗ್ತಿದೆ? 3 ಆಗ್ತಿದೆ. ಕ್ಲಿಯರ್? ನೆಕ್ಸ್ಟು 15 ಅಂದರೆ 3/20. 20 ಇರೋದು ಏನಾಗ್ತಿದೆ? 17 ಆಗ್ತಿದೆ. ಕ್ಲಿಯರ್? ಇಲ್ಲಿ ನೋಡಿ, 4 4 ಹೋಯಿತು. 5 20 ಎಷ್ಟಪ್ಪ? 100. 3 17 ಎಷ್ಟು? 51. ಎಷ್ಟು ಬಂತು ರಿಯಾಯಿತಿ? 49%. ಎಷ್ಟು ಬಂತು? 49%. ಕ್ಲಿಯರ್? ಇದು ಮಾಡಿದ್ರೂ ಬರುತ್ತೆ ಸರ್. ಇದನ್ನು ತೋರಿಸಿ ಅಂದರೆ ತೋರಿಸೋಣ. 20 + 15 ಎಷ್ಟು? 35. 35 + 25 ಎಷ್ಟು? 60 ಮೈನಸ್ 20 ಇಂಟು 25 500 ಪ್ಲಸ್ 25 ಇಂಟು 15 375 ಪ್ಲಸ್ 15 ಇಂಟು 20 300 ಡಿವೈಡೆಡ್ ಬೈ 100 ಪ್ಲಸ್ 25 ಇಂಟು 20 500 500 ಇಂಟು 15 7500 ಬೈ 10,000 ಮಾಡಿದ್ರೆ 0.7500 ಡೈರೆಕ್ಟಾಗಿ ಮಾಡ್ತಿದ್ದೀನಿ. ಓಕೆನಾ? ಇದು ನೋಡಿ 300/100 ಎಷ್ಟು? 3.75 ಆಯಿತು. ಇದು 5 ಆಯಿತು. ಕ್ಲಿಯರ್? 60 ಮೈನಸ್ 5 + 3 ಎಷ್ಟು? 8. 8 + 3.75 11.75 ಪ್ಲಸ್ 0.75 ಇಲ್ಲಿ ಇದೆ ಅಲ್ವಾ? ಅದು. ಸೊ ಇಲ್ಲಿಂದ 0.75 ತೆಗೆದ್ರೆ 0.75 ಹೋಯಿತು. ಇನ್ನೆಷ್ಟು? 60 11 ಹೋದರೆ 49%. ಕ್ಲಿಯರ್? ಹೆಂಗೆ ಮಾಡಿದ್ರು ಒಂದು ನಾನು ಹೇಳ್ತಿರೋದನ್ನು ಫ್ರ್ಯಾಕ್ಷನ್ ವ್ಯಾಲ್ಯೂ ಬರುತ್ತಲ್ವಾ, ಅದನ್ನು ನಾವು ರೇಷಿಯೋ ಮೆಥಡಲ್ಲಿ ಮಾಡಿದ್ರೆ ಸಿಂಪಲಾಗಿ ಬರುತ್ತೆ ಸೊಲ್ಯೂಷನ್. 6th question, find a single discount equivalent to successive discount of 15 + 18%. ರೈಟ್? ಎಲ್ಲನೂ ಯೂನಿಟ್ ಡಿಜಿಟ್ 3 ಇದೆ. ಸೊ ನಾವು ಯೂನಿಟ್ ಡಿಜಿಟ್ ಚೆಕ್ ಮಾಡೋಕ್ಕೆ ಆಗಲ್ಲ ಅಲ್ವಾ? ಸೊ ನೋಡಿ 15 + 18 ಮೈನಸ್ 15 ಇಂಟು 18 ಬೈ ಅಲ್ವಾ? ಇದೆಷ್ಟಾಯಿತು? 33. 18 ಇಂಟು 15. ಕ್ಲಿಯರ್? 15 10s ಎಷ್ಟು? 150. 15 8s ಎಷ್ಟು? 120. ಕ್ಲಿಯರ್? ಸೊ ಟೋಟಲ್ ಎಷ್ಟಾಯಿತು? 250. 150 ಪ್ಲಸ್ 120 270. 270/100 ಎಷ್ಟು?
2.7. ನಮ್ಗೆ ಇಲ್ಲಿಂದ ಏನು ಸಿಕ್ತು 30.3 ಇದೆಯಾ? ಆನ್ಸರ್ ಎಷ್ಟು 30.3. ಇಲ್ಲಿ ನೋಡಿ, ಇದು ಬೇಕಂದ್ರೆ 2 ಈ ಕಡೆ ಕೊಡಿ, 30 × 9 ಆಯಿತು 270 ಇಷ್ಟೇ. ಸೆವೆಂತ್ ಕ್ವಶನ್, an item marked for 39,250 is sold at 32,499 after allowing two successive discounts of X% and 10%. Find the value of X ಅಂತ ಕೇಳಿದ್ದಾರೆ. 39,250 ಗುರುತಿಸಿದ ಬೆಲೆಯ ವಸ್ತುವನ್ನು X% ಮತ್ತು 10% ಎಂಬ ಎರಡು ಕ್ರಮಬದ್ಧ ರಿಯಾಯಿತಿಗಳ ನಂತರ 32,499ಕ್ಕೆ ಮಾರಲಾಗಿದೆ. ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿಯಿರಿ. ಕ್ಲಿಯರ್? ಇದು ಹೇಳೋ ಮುಂಚೆ ನಿಮಗೊಂದು ಕಾನ್ಸೆಪ್ಟನ್ನು ಹೇಳ್ಬಿಡ್ತೀನಿ. ಶೀಟಲ್ಲಿ ಖಾಲಿ ಇದೆ ನೋಡಿ. ಸಿ ಪಿ, ಎಸ್ ಪಿ ಅಂಡ್ ಎಂ ಪಿ. ಸಿ ಪಿ ಕಾಸ್ಟ್ ಪ್ರೈಸ್, ಎಸ್ ಪಿ ಸೆಲ್ಲಿಂಗ್ ಪ್ರೈಸ್, ಎಂ ಪಿ ಮಾರ್ಕೆಟ್ ಪ್ರೈಸ್ ಆರ್ ಲೀಸ್ಟ್ ಪ್ರೈಸ್. ಓಕೆನಾ? ಸೊ ಸಿ ಪಿ ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ? 100 ಇರುತ್ತೆ. ಮಾರ್ಕ್ಸ್ ಅಪ್ 30% ಅಂತ ಕೇಳಿದಾರೆ ಅನ್ಕೊಳ್ಳಿ, ಅವಾಗ ಮಾರ್ಕ್ ಪ್ರೈಸ್ ಏನಾಗುತ್ತೆ? 130 ಆಗುತ್ತೆ. 100ಗೆ 130. ಕ್ಲಿಯರ್? ಸೊ ಪ್ರಾಫಿಟ್ ಆಯಿತು ಅಂದ್ಕೊಳ್ಳಿ, ಅದು ಎಸ್ ಪಿಗೇನೆ ಆಗುತ್ತೆ. ಪ್ರಾಫಿಟ್ 8% ಅಂದ್ಕೊಳ್ಳಿ, ಆಗ 108 ಎಸ್ ಪಿನೇ ಆಗುತ್ತೆ. ಒಂದು ವೇಳೆ ಕ್ವಶನಲ್ಲಿ ಎಸ್ ಪಿ ಪ್ರಾಫಿಟ್ ಕೊಟ್ಟಿಲ್ಲ, ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಡಿಸ್ಕೌಂಟ್ 10% ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಡಿಸ್ಕೌಂಟ್ ಸಮೇತ ಎಂ ಪಿಯಿಂದ ಯಾವುದಕ್ಕಾಗುತ್ತೆ? ಎಸ್ ಪಿಗೆ ಆಗುತ್ತೆ. ಸೊ 130ಗೆ 10% ಎಷ್ಟು? 13. ಸೊ 130ಯಲ್ಲಿ 13 ಹೋದ್ರೆ ಎಷ್ಟು? 117. ಹಾಗಾದರೆ ಎಸ್ ಪಿ ಎಷ್ಟು ಸಿಕ್ತು? 117 ಸಿಕ್ತು. ಕ್ಲಿಯರ್? ಎಸ್ ಪಿ ಎಷ್ಟು ಸಿಕ್ತು? 117. ಇಟ್ ಮೀನ್ಸ್ ಸಿ ಪಿಯಿಂದ ಪ್ರಾಫಿಟ್ ಆದರೂ ಎಸ್ ಪಿಗೆ ಹೋಗುತ್ತೆ, ಎಂ ಪಿಯಿಂದ ಡಿಸ್ಕೌಂಟ್ ಆದ್ರೂ ಎಸ್ ಪಿಗೆ ಹೋಗುತ್ತೆ. ಆಗ ಅವ್ರು ಏನು ಕೇಳ್ತಾರೆ ಅಂದರೆ ಪ್ರಾಫಿಟಾ ಲಾಸ್ ಅಂತ ಕೇಳ್ತಾರೆ. ಪ್ರಾಫಿಟ್ ಲಾಸ್ ಯಾವುದಕ್ಕೆ ನಾವು ಕಂಪ್ಯಾರಿಸನ್ ಮಾಡಬೇಕು? ಸಿ ಪಿಗೆ ಕಂಪ್ಯಾರಿಸನ್ ಮಾಡಬೇಕು. ಬಿಕಾಸ್ ಸಿ ಪಿನೇ ಅಲ್ವಾ ಒರಿಜಿನಲ್. ಸೊ ಎಷ್ಟು ಪರ್ಸೆಂಟ್ ಜಾಸ್ತಿ ಪ್ರಾಫಿಟ್ಟು? 17%. ಕ್ಲಿಯರ್? ಈ ಥರ ಅರ್ಥ ಆಯ್ತು ಅನ್ಕೊಳ್ತೀನಿ. ಇನ್ನೊಂದು ಸಲ ಹೇಳ್ತೀನಿ. ಪ್ರಾಫಿಟ್ಟು ಸಿ ಪಿಯಿಂದ ಎಸ್ ಪಿಗೆ ಹೋಗುತ್ತೆ, ಎಂ ಪಿಯಿಂದ ಡಿಸ್ಕೌಂಟ್ ಸಮೇತ ಎಸ್ ಪಿಗೆ ಹೋಗುತ್ತೆ. ಕ್ಲಿಯರಾ? ಅವ್ರು ಪ್ರಾಫಿಟ್ ಕೇಳಿದ್ರೆ ಪ್ರಾಫಿಟ್ಟು, ಲಾಸ್ ಕೇಳಿದ್ರೆ ಲಾಸ್. ಲಾಸ್ ಇದ್ರೆ ಲಾಸು, ಪ್ರಾಫಿಟ್ ಇದ್ರೆ ಪ್ರಾಫಿಟ್. ಓಕೆನಾ? ಈಗ ನೋಡಿ, ನಾನು ಐಟಮ್ ಮಾರ್ಕ್ಡ್ ಫಾರ್ 39, ಇದು ಕ್ವಶನ್ ಓದಿದ್ವಲ್ಲ. ಸೊ ಒಂದು 10% ಅಂದರೆ 90/100. ಇನ್ನೊಂದು X% ನಮ್ಗೆ ಗೊತ್ತಿಲ್ಲ. ಇಟ್ ಮೀನ್ಸ್ 100 - X/100 ಈಸ್ ಈಕ್ವಲ್ ಟು ಎಷ್ಟು? 32,499 ಡಿವೈಡೆಡ್ ಬೈ 39,250 ಅಲ್ವಾ? ಸೊ ಇದು ಎಂ ಪಿ ಅವ್ರೇನು ಮಾಡಿದ್ದಾರೆ? 32,499ಗೆ ಸೋಲ್ಡ್ ಮಾಡಿದ್ದಾನೆ. ಕ್ಲಿಯರ್? ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಒಂದು ಡಿಸ್ಕೌಂಟ್ನ ಫೈಂಡ್ ಔಟ್ ಮಾಡಬೇಕು. ರೈಟ್? ಓಕೆ, 1010, ಇನ್ನೊಂದು ಜೀರೋ ಹೋಯಿತು. 9 ಟೇಬಲಲ್ಲಿ ನೋಡೋಣ. 9 3 ಜಾ 27, ಎಷ್ಟು ಉಳಿತು? 54. 9 6 ಜಾ 54 ಆಯಿತು. 99 ಎಷ್ಟರಲ್ಲಿ ಹೋಗುತ್ತೆ? 11 ಜಾ. ಕ್ಲಿಯರ್? ಸೊ 100 - X ಈಸ್ ಈಕ್ವಲ್ ಟು 3611 ಡಿವೈಡೆಡ್ ಬೈ 3925 ಇಂಟು 500 ಇದ್ರೆ ಆ ಕಡೆ ಹೋದರೆ ಇಂಟು 100. ರೈಟ್? ಸೊ ಪರ್ಸೆಂಟೇಜ್ ಸಿಗುತ್ತೆ. ಏನಾ? ಸೊ ಪರ್ಸೆಂಟು ಡಿಸ್ಕೌಂಟ್ ಅಂತ ಫೈಂಡ್ ಔಟ್ ಮಾಡಬೇಕು. ಡಿಸ್ಕೌಂಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಇದನ್ನೇ ನಾವೇನು ಮಾಡೋಣ? ಡಿಫರೆನ್ಸ್ ತೆಗೋಣ. 5ಅಲ್ಲಿ 1 ಹೋದ್ರೆ ಎಷ್ಟು? 4. 2ಅಲ್ಲಿ 1 ಹೋದರೆ 1. 39ಅಲ್ಲಿ 36 ಹೋದ್ರೆ 3. 314 ಡಿವೈಡೆಡ್ ಬೈ 3925 ಇಂಟು 100. ರೈಟ್? ನಾವು ಇದನ್ನು ಫೈಂಡ್ ಔಟ್ ಮಾಡಿ 100ಇಂದ ಮೈನಸ್ ಮಾಡ್ಬೋದು, ಬಟ್ ನಾವು ಇಲ್ಲಿ ಏನು ಮಾಡ್ತಿದ್ವಿ? ಡೈರೆಕ್ಟ್ ಡಿಸ್ಕೌಂಟನ್ನೇ ಫೈಂಡ್ ಔಟ್ ಮಾಡ್ಬೋಣ. ಓಕೆನಾ? ಸೊ 5 20 ಜಾ 5 7 ಜಾ 35, ಎಷ್ಟು ಉಳಿತು? 4 ಉಳಿತು, 42 ಆಯಿತು. ಡೈರೆಕ್ಟ್ 25ಇಂದನೇ ಹೋಗುತ್ತಲ್ವ? ಚೆಕ್ ಮಾಡೋಣ. 25ಇಂದ ಲಾಸ್ಟ್ 25 ಇದೆ. ಸೊ 25 4 ಜಾ 25, 1 ಜಾ 25, ಎಷ್ಟು ಉಳಿತು? 14 ಉಳಿತು, 142 ಆಯಿತು. 25 5 ಜಾ ಎಷ್ಟಾಯಿತು? 125 ಉಳಿತು. ಕ್ಲಿಯರ್? 17 ಉಳಿತು, 175. 25 ಟೇಬಲಲ್ಲಿ 175 ಹೋಗುತ್ತೆ, 7 ಜಾ. ಓಕೆನಾ? 157 1 ಜಾ 157, 2 ಜಾ 314. ಸೊ 2 × 4 ಎಷ್ಟು? 8%. ಕ್ಲಿಯರ್? ಫಸ್ಟ್ ಡಿಸ್ಕೌಂಟ್ ಏನಪ್ಪ? 10%. ಸೆಕೆಂಡ್ ಡಿಸ್ಕೌಂಟ್ ಎಷ್ಟು ಬಂತು ನಮಗೆ? 8%. ಕ್ಲಿಯರ್?
ಸೊ ಈಗ ನೋಡಿ, ನಾವು ಇಲ್ಲಿ ಹೇಳಿದ್ವಲ್ಲ ಕಾನ್ಸೆಪ್ಟು, ಎಸ್ ಪಿ ಸಿ ಪಿ ಎಂ ಪಿ, ಇಲ್ಲಿಂದ ಕ್ವಶನ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಸೊ ಎಲ್ಲ ಪ್ರಶ್ನೆಗಳು ಇದೆ. ಟೆಕ್ನಿಷಿಯನ್ 2026 ಕ್ವಶನ್ಸ್ ಸಮೇತ ತಗೊಂಡಿದ್ದೀನಿ. ಕ್ಲಿಯರ್? ಎಲ್ಲ ಸಮೇತ RRB ಗ್ರೂಪ್ ಡಿ 2025, ಸೆಕ್ಷನಲ್ ಕಂಟ್ರೋಲ್ 2026 ಎಲ್ಲ ಕ್ವಶನ್ಸ್ ಇದೆ. ಓಕೆನಾ? ಅಪ್ಡೇಟ್ ಕ್ವಶನ್ಸನ್ನೇ ಕೊಡ್ತೀನಿ, ತೊಂದರೆ ಇಲ್ಲ. 8th question. Ram went to a shop and observed the least price of fan is 3600. If the retailer has bought the fan for 2800, then find the trade discount ಅಂತ ಕೇಳಿದ್ರು. ಓಕೆನಾ? ರಾಮ್ ಒಂದು ಅಂಗಡಿಗೆ ಹೋಗಿ ಫ್ಯಾನ್ ಅನ್ನು ಪಟ್ಟಿಯ ಬೆಲೆ ಮೀನ್ಸ್ ಲೀಸ್ಟ್ ಪ್ರೈಸ್ ಮೀನ್ಸ್ ಮಾರ್ಕೆಟ್ ಪ್ರೈಸ್. ಓಕೆ, MP 3600 ಎಂದು ಗಮನಿಸಿದ್ದನು. ಓಕೆನಾ? ವ್ಯಾಪಾರಿ ಅದನ್ನು 2800ಕ್ಕೆ ಖರೀದಿಸಿದ್ರೆ ಅಂದರೆ ವ್ಯಾಪಾರಿ. ಕ್ಲಿಯರ್? ವ್ಯಾಪಾರ ರಿಯಾಯಿತಿಯನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಓಕೆನಾ? ಅವರೊಂದು ವೇಳೆ ನಾನು ಒಂದು ಅಂಗಡಿಗೆ ಹೋಗ್ತೀನಿ, ಅದು 3600 ಇರುತ್ತೆ, ನಾನು ಏನು ಮಾಡ್ತೀನಿ 2800ಗೆ ಬಾರ್ಗೈನ್ ಮಾಡಿಬಿಟ್ಟು ತಗೊತೀನಿ. ಸೊ ಆಗ ರಿಯಾಯಿತಿ ಎಷ್ಟು ಕೊಟ್ಟಂಗೆ ಅಲ್ವಾ? ಎಷ್ಟು ಡಿಫ್ರೆನ್ಸು? 800. ಸೊ MP ಎಷ್ಟಿತ್ತು? 3600. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ಓಕೆನಾ? 0 ಇತ್ತು. 4 2 ಜಾ 4 9 ಜಾ 2/9 ಅಂದರೆ ಎಷ್ಟು ಪರ್ಸೆಂಟು? 22.2. ಕ್ಲಿಯರ್? ಸೊ 1/9 ಅಂದರೆ ಎಷ್ಟು? 11.11. 11. ಕ್ಲಿಯರ್? 2/9 ಅಂದರೆ 22.22. ಕ್ಲಿಯರ್? ಸೊ ಫ್ರಾಕ್ಷನ್ಸ್ ಗೊತ್ತಿದ್ರೆ ಡೈರೆಕ್ಟಾಗಿ ಮಾಡೋದು. ಇಲ್ಲಿ ನಮಗೆ CP ಯೂಸ್ ಆಗಲ್ಲ. ಯಾಕೆ CP ಯೂಸ್ ಆಗಲ್ಲ? ಕೊಟ್ಟಿರೋದು ಎರಡೇ, ಒಂದು MP ಮತ್ತು ಇನ್ನೊಂದು SP. ಸೊ ನೆಕ್ಸ್ಟ್ ಕ್ವಶನ್. ಎ ಜಾಕೆಟ್ ಈಸ್ ಮಾರ್ಕ್ಡ್ ಅಟ್ 4000. ಓಕೆನಾ? MP ಹಾಗಾದ್ರೆ ಎಷ್ಟಾಯಿತು? 4,000. ಡ್ಯೂರಿಂಗ್ ಎ ಫೆಸ್ಟಿವಲ್ ಸೇಲ್ ಇಟ್ ಈಸ್ ಗಿವನ್ 2 successive discounts of 32% and 22%. What is the final price after both discounts? What is the effective percentage discount ಅಂತ ಕೇಳಿದ್ರು. ಒಂದು ಜಾಕೆಟನ್ನು ಗುರುತಿಸಿದ ಬೆಲೆ 4000. ಹಬ್ಬದ ಮಾರಾಟದಲ್ಲಿ ಒಂದು ಹಬ್ಬ ಇದೆ, ಯಾವ್ದು ದಸರಾನು ಈಗ ಯಾವ್ದಾರು ಅನ್ಕೊಳ್ಳಿ. ಇನ್ನು ಹಬ್ಬದ ಮಾರಾಟದಲ್ಲಿ 32% ಮತ್ತು 22 ಎಂಬ 2 ಕ್ರಮಬದ್ಧ ರಿಯಾಯಿತಿಗಳನ್ನು ನೀಡಲಾಗಿದೆ. 2 ಡಿಸ್ಕೌಂಟ್ಸ್ ಅನ್ನು ಕೊಟ್ಬಿಡ್ತಾರೆ. ಅಂತಿಮ ಬೆಲೆ ಎಷ್ಟು ಮತ್ತು ಪರಿಣಾಮಕಾರಿ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಒಂದು ನೋಡಿ ಇಲ್ಲ ಆಪ್ಷನ್ಸು ಡಿಫ್ರೆಂಟ್ ಇದೆ. ಒಂದು ನಾವು ಏನು ಮಾಡಬೇಕು? ಅಮೌಂಟ್ ಆದರೂ ಫೈಂಡ್ ಮಾಡಬೇಕು. ಇಲ್ಲ ಆಪ್ಷನ್ಸ್ ಡಿಫ್ರೆಂಟ್ ಇದೆ, ಡಿಸ್ಕೌಂಟ್ ಆದ್ರೂ ಫೈಂಡ್ ಮಾಡಬೇಕು. ಡಿಸ್ಕೌಂಟ್ಸ್ ನಮಗೆ ಈಸಿಯಾಗಿ ಬರುತ್ತೆ. ಯಾಕೆ ಹೇಳಿ? ನಮಗೆ A+B ಮೈನಸ್ A × B ಮಾಡಿದ್ರೆ ನಮಗೆ ಡಿಸ್ಕೌಂಟ್ ಈಸಿಯಾಗಿ ಸಿಗುತ್ತೆ. ಅದಾದಮೇಲೆ ನಾವು ಅಮೌಂಟ್ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಮೌಂಟ್ ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಎಲ್ಲ ಆಪ್ಷನ್ಸು ಡಿಫ್ರೆಂಟ್ ಇದೆ. ಕ್ಲಿಯರ್? ಸೊ ಮಾಡೋಣ. ಒಂದು ವೇಳೆ ಡಿಸ್ಕೌಂಟ್ ಸೇಮ್ ಇದ್ದಿದ್ರೆ ಆಗ ನಾವು ಮಾಡ್ಬೋದಿತ್ತು. ಕ್ಲಿಯರ್? ಡಿಸ್ಕೌಂಟ್ಸು ಡಿಫ್ರೆಂಟ್ ಇದೆ. ನೋಡೋಣ. A+B ಅಂದರೆ 32 + 22 ಮೈನಸ್ 32 × 22/100. ರೈಟ್? 54 ಆಯಿತು. 2 2 ಜಸ್ಟ್ 4. ಆನ್ಸರ್ ಏನೇ ಬರಲಿ ನಮ್ಗೆ ಅವಶ್ಯಕತೆ ಇಲ್ಲ. ಆನ್ಸರ್ ಏನೇ ಬರಲಿ, ಇಲ್ಲಿ ನೋಡಿ ಯೂನಿಟ್ 4 ಇದೆ, 3 ಇದೆ, 9 ಇದೆ, 6 ಇದೆ. ಸೊ 40ಯಲ್ಲಿ 4 ಆದರೆ ಎಷ್ಟು ಲಾಸ್ಟಲ್ಲಿ? 36. 6 ಬರಬೇಕು. ಒಂದೇ ಆಪ್ಷನ್ ಇರೋದು 6 ಲಾಸ್ಟಲ್ಲಿ. ಆನ್ಸರ್ ಏನೇ ಬರಲಿ, ಬಟ್ ಆಪ್ಷನ್ ಇರೋದು ಒಂದೇ ಅಲ್ವ, ಅದೇ 100% ಆನ್ಸರ್. ಇಷ್ಟೇ. ಯೂನಿಟ್ ಡಿಜಿಟನ್ನು ನಾವು ಯೂಸ್ ಮಾಡಬೇಕು. ಓಕೆನಾ? The shopkeeper marked the price of a table as 1400 and offered 2 successive discounts, one of which is 12%. If a customer pays 1133.14 for the table, then what was the second discount percentage offered? ಓಕೆನಾ? ಒಬ್ಬ ಅಂಗಡಿ ಮಾಲೀಕನು ಟೇಬಲ್ನ ಬೆಲೆಯನ್ನು 1400 ರೂಪಾಯಿ ಎಂದು ಗುರುತಿಸಿ. ಅಂದರೆ MP ಎಷ್ಟು? 1400 ರೂಪಾಯಿ. 12% ಒಳಗೊಂಡ 2 ಕ್ರಮಬದ್ಧ ರಿಯಾಯಿತಿಗಳನ್ನು ನೀಡಿದನು. ಓಕೆನಾ? ಸೊ 12%, ಒಂದು 12%. ಕ್ಲಿಯರ್? ಇನ್ನೊಂದು ನಮ್ಗೆ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಸೊ ಇಫ್ ಕಸ್ಟಮರ್ ಪೇಸ್ 1133.44, ಒಂದು ವೇಳೆ ಕಸ್ಟಮರ್ 1133.44 ಪೇ ಮಾಡಿದ್ರೆ ಎರಡನೇ ಡಿಸ್ಕೌಂಟ್ ಎಷ್ಟು ಅಂತ ಕೇಳಿದ್ರು. ಓಕೆನಾ? ಸೊ ನಾವೇನು ಮಾಡೋಣ? ನಮ್ಮ ಒಂದು ಡಿಸ್ಕೌಂಟ್ ಗೊತ್ತಲ್ವ, ಆ ಒಂದು ಡಿಸ್ಕೌಂಟ್ಗೆ ಅಮೌಂಟ್ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಸೊ 12%. ಸೊ 12% ಡಿಕ್ರೀಸ್ ಮಾಡಿದ್ರೆ ಎಷ್ಟಪ್ಪ? 88/100. ಕ್ಲಿಯರ್? ಸೊ 2 0 ಹೋಯ್ತು. ಓಕೆನಾ? 14 × 88 ಮಾಡೋ ಬದಲು ನಾವೇನು ಮಾಡೋಣ? 14 × 8 × 11 ಮಾಡೋಣ. ಬಿಕಾಸ್ 11 ಮಲ್ಟಿಪಲ್ ನಮಗೆ ಈಸಿಯಾಗಿ ಬರುತ್ತಲ್ವ. ಸೊ 14 × 8 ಎಷ್ಟು? 112. 112 × 11. ರೈಟ್? ಸೊ 11 ಎಷ್ಟು? 2 2 + 1 3 1 + 1 2
ಇಷ್ಟು ಬಂತು. 12% ಡಿಸ್ಕೌಂಟ್ ಕೊಟ್ಟ ಮೇಲೆ ನಮ್ಗೆ ಎಷ್ಟು ಬಂತು? 1232. ಬಟ್ ಈಗ ಒರಿಜಿನಲ್ ಎಷ್ಟು? 1232. ಬಟ್ ಅವ ಎಷ್ಟು ಫೈಂಡ್ ಔಟ್ ಮಾಡ್ತಾನ? 11,033.44 ಫೈಂಡ್ ಔಟ್ ಏನು ಪೇ ಮಾಡ್ತಾನ. ಓಕೆನಾ? ನಾವೀಗ ಏನು ಫೈಂಡ್ ಔಟ್ ಮಾಡಬೇಕು? ಆ ಡಿಸ್ಕೌಂಟು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? 1232 ಅಲ್ಲಿ 1133.44 ಹೋದರೆ 56 99 ಆಯಿತು. 56 ಹೋದರೆ 90. ಸೊ ಓಕೆ, ಎಷ್ಟು ಸಿಗುತ್ತೆ ನಮಗೆ? 98.56 ಬಂತು. ಡಿವೈಡೆಡ್ ಬೈ 1232 ಇಂಟು 100 ಮಾಡಿದ್ರೆ ನಮಗೆ ಡಿಸ್ಕೌಂಟ್ ಸಿಗುತ್ತೆ. ಕ್ಲಿಯರ್? ಸೊ ಪಾಯಿಂಟ್ ತೆಗೆದುಬಿಡ್ತೀನಿ, 2 ಜೀರೋಸ್ ತೆಗೆದುಬಿಡ್ತೀನಿ, ಬಿಕಾಸ್ 100 ಪ್ಲೇಸಲ್ಲಿದೆ. ರೈಟ್? 2 ಟೇಬಲಲ್ಲಿ 6 ಯಾವಾಗ ಬರುತ್ತೆ? 2 ಟೇಬಲಲ್ಲಿ 6 ಯಾವಾಗ ಬರುತ್ತಪ್ಪ? 1 2 3 6 ಬರುತ್ತೆ. 3 ಆಪ್ಷನ್ ಇದೆಯಾ? ಇಲ್ಲ. ಮತ್ತು ನೆಕ್ಸ್ಟ್ ಯಾವುದ್ರಲ್ಲಿ ಬರುತ್ತೆ? 8 2 8 16. 8 ಇದೆಯಾ? ಸೊ ಆನ್ಸರ್ ಎಷ್ಟು ನಮಗೆ? 8%. ಕ್ಲಿಯರ್? ಆನ್ಸರ್ ಎಷ್ಟು? 8%. ಇಲ್ಲ ಚೆಕ್ ಮಾಡಿ ಸರ್ ಅಂದರೆ ಮಾಡೋಣ ತಗೊಳ್ಳಿ. ಇಲ್ಲ 1832 ಇಂಟು 8. ರೈಟ್? 8 2 16, 1 ಕ್ಯಾರಿ, 8 3 24 ಪ್ಲಸ್ 1 25, 2 ಕ್ಯಾರಿ, 8 12 96 ಪ್ಲಸ್ 2 98. ಓಕೆನಾ? ಇಷ್ಟೇ. ಫುಲ್ ಮಾಡೋ ಬದಲು ಯೂನಿಟ್ ಡಿಜಿಟ್ಸನ್ನು ಆರ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಳ್ಳಿ. ದಯವಿಟ್ಟು ಆಪ್ಷನ್ಸ್ನ ಯೂಸ್ ಮಾಡ್ಕೊಳ್ಳಿ, ಸಿಂಪಲಾಗಿ ಆನ್ಸರ್ಸ್ ಬರುತ್ತೆ. ಓಕೆನಾ? 11th question. A dealer marks his goods at 40% above the cost price and allows a discount of 45%. What would be his loss percentage? ಇಲ್ಲಿಂದ ನಮಗೆ SP CP MP ಪ್ರಶ್ನೆಗಳು ಡೈರೆಕ್ಟಾಗಿ ಸಿಗ್ತವೆ. ಓಕೆನಾ? ಸೊ ತುಂಬ ಪ್ರಶ್ನೆಗಳು ಹಿಂಗೆ ಕೇಳಿರೋದು. ಸೊ CP ಯಾವಾಗಲೂ ಎಷ್ಟರಲ್ಲಿರುತ್ತೆ? 100ರಲ್ಲಿರುತ್ತೆ. MP 40% above the cost price. 100ಗೆ 40% ಜಾಸ್ತಿ ಮಾಡಿದ್ರೆ ಎಷ್ಟಪ್ಪ? 140. ಅಲೋಸ್ ಡಿಸ್ಕೌಂಟ್ ಆಫ್ 45%. ಕ್ಲಿಯರ್? ಡಿಸ್ಕೌಂಟ್ ಯಾವುದಕ್ಕೆ ಹೋಗುತ್ತೆ? SP ಗೆ ಹೋಗುತ್ತೆ. ಕ್ಲಿಯರ್? ಸೊ 45% ಅಂದರೆ ಎಷ್ಟು? 9/20. ಅಂದರೆ 20ಕ್ಕೆ ಎಷ್ಟು ಕಮ್ಮಿ ಆಗ್ತಿದೆ? 9 ಕಮ್ಮಿ ಆಗ್ತಿದೆ. ಹಂಗಾದ್ರೆ ಎಷ್ಟು ಉಳಿಯುತ್ತೆ? 7/20. ರೈಟ್? 21 27. ಹಾಗಾದರೆ ಇದೆಷ್ಟಾಯಿತು? SP 77 ಆಯಿತು. SP ಎಷ್ಟಾಯಿತು? 77. ಹಾಗಾದರೆ ಎಷ್ಟು ನಷ್ಟ? 23% ನಷ್ಟ. ಎಷ್ಟು ನಷ್ಟ? 23% ನಷ್ಟ. ಕ್ಲಿಯರ್? ರೈಟ್ ಮಾಡಿ. ಓಕೆನಾ? ಸೊ ನೋಡಿ, ಇಲ್ಲಿ ನಾನು ತುಂಬ ಜನ ನೋಡಿದ್ದೀನಿ. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಸ್ಟೆಪ್ ಲಾಂಗ್ ಮಾಡ್ಕೊತೀವಿ. ಯಾವ ಥರ ಮಾಡ್ತೀವಿ ಅಂತ ಹೇಳ್ತೀನಿ ನೋಡಿ. ಈ ಥರ ಮಾಡಬೇಕಿತ್ತು, ಬಟ್ ನಾವು ಯಾವ ಥರ ಮಾಡ್ತೀವಿ ಅಂತ ನಿಮ್ಗೆ ಹೇಳ್ತೀನಿ. 140 45% ಡಿಸ್ಕೌಂಟ್ ಅಂದರೆ ಎಷ್ಟಪ್ಪ? 45/100 ಅಂತ ಫೈಂಡ್ ಔಟ್ ಮಾಡ್ತೀವಿ. ರೈಟ್? 9/20 1 7 7 9 ಎಷ್ಟು? 63. 140ಅಲ್ಲಿ 63 ಕಳೆದ್ರೆ 73. ಕ್ಲಿಯರ್? ಇಲ್ಲಿ ಒಂದು ಸ್ಟೆಪ್ ಜಾಸ್ತಿ ಆಗುತ್ತೆ ದಯವಿಟ್ಟು. ಓಕೆನಾ? ಸೊ ನಾವೇನು ಮಾಡೋಣ? ಡೈರೆಕ್ಟಾಗಿ ಮಾಡಿ. ಓಕೆನಾ? 20ಅಲ್ಲಿ 9 ಹೋದರೆ 11 ಫೈಂಡ್ ಔಟ್ ಮಾಡಿ ಡೈರೆಕ್ಟಾಗಿ SP ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್. ಎ ಶಾಪ್ ಕೀಪರ್ ಲೀಸ್ಟ್ಸ್ ಅಂದ್ರೆ ಒಂದೇ, ಮಾರ್ಕ್ಸ್ ಅಂದ್ರೆ ಓಕೆನಾ? ಎಲ್ಲನೂ ಸಮೇತ ನಮಗೆ ಎಲ್ಲಿ ಬರುತ್ತೆ? ಮಾರ್ಕೆಟ್ ಪ್ರೈಸ್ಗೆ ಬರುತ್ತೆ. ಓಕೆನಾ? ಎ ಶಾಪ್ ಕೀಪರ್ ಲೀಸ್ಟ್ ದ ಪ್ರೈಸ್ ಆಫ್ ಫ್ಯಾನ್ ಅಟ್ 44% above its cost price and offers a discount on its list price. If he earns a profit of 126, then what is the list price of the fan ಅಂತ ಕೇಳಿದ್ದಾರೆ. ಓಕೆನಾ? ಸೊ CP 100, MP 144. ರೈಟ್? ಸೊ SP ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಆಫರ್ಸ್ 25%, ಬೆಲೆ 25% ರಿಯಾಯಿತಿ ನೀಡುತ್ತಾನೆ. 25% ಅಂದರೆ ಎಷ್ಟಪ್ಪ? 1/4. 4ಗೆ 1 ಹೋದರೆ 3/4. 4 1 4 3 12. ಎಷ್ಟು ಉಳೀತು? 2 ಉಳೀತು. 24 ಆಯಿತು. 36 × 3 ಎಷ್ಟು? 108. ರೈಟ್? ಎಷ್ಟು ಪರ್ಸೆಂಟ್ ಪ್ರಾಫಿಟ್? 8%. ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಇದೆಷ್ಟು? 126 rupees. ಕ್ಲಿಯರ್? ನಾವೇನು ಫೈಂಡ್ ಔಟ್ ಮಾಡಬೇಕು? ಲೀಸ್ಟ್ ಪ್ರೈಸ್ ಎಷ್ಟು? 144. ಕನ್ಫ್ಯೂಸ್ ಆಗಬಾರ್ದು ಕಾಸ್ಟ್ ಪ್ರೈಸ್ಗೂ ಲಿಸ್ಟ್ ಪ್ರೈಸ್ಗೂ. ಓಕೆನಾ? 8 1 64 ಮೀನ್ಸ್ 18. ಕ್ಲಿಯರ್? ಇಲ್ಲಿ ನಾವು ಇಂಟು 18 ಮಾಡಿದ್ರೆ ನಮಗೆ ಸಿಗುತ್ತೆ ಆನ್ಸರ್. ಓಕೆನಾ? ಸೊ 126 × 18. 18 6 108. 10 ಕ್ಯಾರಿ. 18 12 ಎಷ್ಟಪ್ಪ? 18 × 10 180. 180 + 36 216.
216 plus 10, 226. Clear? Answer is to 226. Okay na? Answer is 226. 2268. Sorry. Next question. A mobile phone is marked at 20,000 during a festive sale. A store offers two successive discounts, 15% first and then 10%. What is the final selling price of the mobile ಅಂತ ಕೇಳಿದ್ರು. ಓಕೆನಾ? ಸೊ ನಾವು ಈ ಥರ ಕೊಟ್ಟಾಗ ಫ್ರಾಕ್ಷನ್ಸ್ ಬರುತ್ತೆ ಅಂತ ಗೊತ್ತಿದ್ರೆ ನಾವು ಯಾವ ಮೆಥಡ್ ಯೂಸ್ ಮಾಡಬೇಕು, ರೇಷಿಯೋ ಮೆಥಡ್ ಯೂಸ್ ಮಾಡಬೇಕು. ಓಕೆನಾ? ಸೊ 15% ಅಂದರೆ 3/20 ಅಂದರೆ 20 ಇರೋದು 3 ಲಾಸ್ ಆದರೆ ಎಷ್ಟಾಯಿತು? 17. 10% ಅಂದರೆ 10 ಇರೋದು 1 ಲಾಸ್ ಆದರೆ ಎಷ್ಟಾಯಿತು? 200. 17 into 9 ಎಷ್ಟಾಯಿತು? 153. ಕ್ಲಿಯರ್? ಸೊ 200ನ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 20,000. ಸೊ 153ನ ವ್ಯಾಲ್ಯೂ ಎಷ್ಟು? 15,300 ಇದೆಯಾ? 15,300. ಕ್ಲಿಯರ್? Next question, 14th question. What is the difference between a single discount of 48% on 1450 and two successive discounts of 10% and 40%? ಓಕೆನಾ? ಸೊ ಅವ್ರು ಏನು ಕೊಟ್ಟಿದ್ದಾರೆ? ಒಂದು ಡಿಸ್ಕೌಂಟ್ 48% ಮತ್ತು ಟೂ ಸಕ್ಸಸಿವ್ ಡಿಸ್ಕೌಂಟ್ಸು 10% and 40%. ಅಂದರೆ 10 + 40 - 40 × 10/100. ಕ್ಲಿಯರ್? 0 0 0 0 ಕ್ಯಾನ್ಸಲ್ 4. ಸೊ 50ಅಲ್ಲಿ 4 ಅಂದರೆ ಎಷ್ಟು? 46%. ಡಿಫ್ರೆನ್ಸ್ ಎಷ್ಟು? 2%. ಆ ಡಿಫ್ರೆನ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಕ್ಲಿಯರ್? ಅಮೌಂಟ್ ರೂಪದಲ್ಲಿ. ಸೊ 2% ಆಫ್ 1450. ಕ್ಲಿಯರ್? 1 0 ಹೋಯ್ತು, ಪರ್ಸೆಂಟೇಜ್ ಹೋಯ್ತು, ಮತ್ತು ಇನ್ನೊಂದು 0 ಹೋದರೆ ಟೋಟಲ್ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಓಕೆನಾ? 145 × 2 ಎಷ್ಟು? 290. ಈಗ 1 0 ಹೋದರೆ 29 rupees. ಸಿಂಪಲ್ ಕ್ವಶನ್ಸ್. ಓಕೆನಾ? 29 rupees. ನೆಕ್ಸ್ಟ್ ಕ್ವಶನ್ ನೋಡಿ. ಅಮೌಂಟ್ ಅವಶ್ಯಕತೆನೇ ಇಲ್ಲ, ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಪರ್ಸೆಂಟೇಜಲ್ಲೇ ಬೇಕು ಆನ್ಸರ್ ಸಮೇತ. ಓಕೆನಾ? ಸೊ an article was bought for 8,100 rupees. ಒಂದು ವಸ್ತುವನ್ನು 8,100ಕ್ಕೆ ಖರೀದಿಸಲಾಯಿತು. ಅದರ ಬೆಲೆಯನ್ನು 40% ಹೆಚ್ಚಿಸಲಾಯಿತು. ಓಕೆನಾ? ಹಾಗಾದರೆ ಎಂ ಪಿ ಎಷ್ಟು? 140. ಕ್ಲಿಯರ್? ಸಿ ಪಿ ಎಷ್ಟು? ರೈಟ್. ಎಸ್ ಪಿ ಎಷ್ಟು? ಗೊತ್ತಿಲ್ಲ. ಓಕೆನಾ? ಸೊ ದೇರ್ ಆಫ್ಟರ್ ಇಟ್ ವಾಸ್ ಸೋಲ್ಡ್ ಡಿಸ್ಕೌಂಟ್ ಆಫ್ 15%. 15% ಅಂದರೆ ಎಷ್ಟಪ್ಪ? 3/20. 20ಕ್ಕೆ 3 ಹೋದರೆ ಇನ್ನು ಉಳಿದಿರೋದು ಎಷ್ಟು? 17/. ರೈಟ್, 17/. ಇಂದಲೇ ಒಳ್ಳೆ. ಓಕೆನಾ? 17 × 7 ದಟ್ ಈಸ್ 119. ಕ್ಲಿಯರ್? 119. ಸೊ ಎಸ್ ಪಿ ಎಷ್ಟು ಬಂತು? 119. ಹಾಗಾದರೆ ಪ್ರಾಫಿಟ್ ಎಷ್ಟು? 19%. ಪ್ರಾಫಿಟ್ ಎಷ್ಟು? 19%. ನೆಕ್ಸ್ಟ್ ಕ್ವಶನ್. ಎ ಡೀಲರ್ ಮಾರ್ಕ್ಸ್ ಇಸ್ ಗೂಡ್ಸ್ 65% ಎಬೋವ್ ದ ಕಾಸ್ಟ್ ಪ್ರೈಸ್. ಟಿ ಪಿ 100 ಅಂತೆ. ಹಾಗಾದರೆ ಎಂ ಪಿ ಎಷ್ಟಾಯಿತು? 165. ಎಸ್ ಪಿ ಗೊತ್ತಿಲ್ಲ. ಅಲ್ಲಿ ಡಿಸ್ಕೌಂಟ್ ಆಫ್ 8%. ಕ್ಲಿಯರ್? 8% ಡಿಸ್ಕೌಂಟ್ ಕೊಟ್ಟರೆ ಇನ್ನು ಉಳಿದಿರೋದೆಷ್ಟು? 92/. ಕ್ಲಿಯರ್? ಆನ್ ದ ಮಾರ್ಕ್. ಓಕೆ. 5 20s, 5 3s and 3s 33s. ಓಕೆನಾ? 2 10s, 2 46s. 6 × 3 ಎಷ್ಟಪ್ಪ? 8. 5 10 ಇದೆ, 0.8 ಮುಗೀತು. ಒಂದೇ ಆಪ್ಷನ್ ಇರೋದು. ಪೂರ್ತಿ ಮಾಡೋ ಅವಶ್ಯಕತೆನೂ ಇಲ್ಲ ಕಂಡ್ರೆ. ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಆಪ್ಷನ್ಸ್ನ ಆರ್ ಯೂನಿಟ್ ಡಿಜಿಟ್ನ ಡಿಜಿಟಲ್ ಸಮ್ನ ಕ್ಯಾಲ್ಕುಲೇಷನ್ಸ್ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಸೊಲ್ಯೂಷನ್ ಬೇಗ ಮಾಡ್ಬೋದು. ಕ್ಲಿಯರ್? ಯಾವುದೇ ಒಂದು ಎಕ್ಸಾಮ್ ಆಗಿರಲಿ ತೊಂದರೆ ಇಲ್ಲ ಸರ್. ಇವೆಲ್ಲ ಈಸಿ ಕ್ವಶನ್ಸ್. ಸಿ ಜಿ ಎಲ್ಲು, ಸಿ ಪಿ ಯು. ಓಕೆನಾ? ಇದರಲ್ಲಿ ತುಂಬ ಟಫಾಗಿ ಕೇಳ್ತಾರೆ. ಆ ಥರ ಏನಿಲ್ಲ. 25 ಪ್ರಶ್ನೆ ಇದ್ದರೆ 15ರಿಂದ 16 ಈಸಿಯಾಗಿ ಆಪ್ಷನ್ ಎಲಿಮಿನೇಷನ್ಸು ಆರ್ ಒಟ್ಟು ಕ್ಯಾಲ್ಕುಲೇಷನ್ ಟ್ರಿಕ್ಸಿಂದನೇ ಮಾಡ್ಬೋದು. ಕಷ್ಟ ಇರುತ್ತೆ. 4 5 ಕ್ವಶನ್ಸ್ ರಿವರ್ ಶಿಫ್ಟು ಕಷ್ಟ ಇದ್ದೇ ಇರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಈ ಶಾಪ್ಕೀಪರ್ ಮಾರ್ಕ್ಸ್ ಅನ್ ಆರ್ಟಿಕಲ್ ಅಟ್ 30% ಎಬೋವ್. ಸಿ ಪಿ 100. ಎಸ್ ಪಿ ಗೊತ್ತಿಲ್ಲ, ಎಂ ಪಿ. ಮತ್ತು ಇನ್ನೊಂದು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಬ್ಯಾಂಕಿಂಗ್ ಅಂದ್ಕೊಳ್ಳಿ. 5 ಆಪ್ಷನ್ಸ್ ಇದೆ. ಓಕೆನಾ? 5 ಆಪ್ಷನಲ್ಲಿ ನನ್ ಆಫ್ ದಿಸ್ ಇದ್ದರೆ ಅಲ್ಲೂ ಸಮೇತ ಮಾಡ್ಬೋದು. ಒಂದು ವೇಳೆ ನನ್ ಆಫ್ ದಿಸ್ ಇಲ್ಲ ಅಂದರೆ, ನನ್ ಆಫ್ ದಿಸ್ ಇದ್ದರೆ ಜಾಸ್ತಿ ಕಷ್ಟ. ನನ್ ಆಫ್ ದಿಸ್ ಇಲ್ಲ ಅಂದರೆ ಅಲ್ಲೂ ಸಮೇತ ಯೂಸ್ ಮಾಡ್ಬೋದು. ಓಕೆನಾ? ಸೊ ಡಿಸ್ಕೌಂಟ್ ಆಫ್ 10% ಅಂದರೆ 9/10. ಓಕೆನಾ? 10 ಅಂದರೆ 1/10. 10ಕ್ಕೆ 1 ಹೋದರೆ 9/10. ಕ್ಲಿಯರ್? ಸೊ ಕ್ಯಾನ್ಸಲ್. 39 ಎಷ್ಟಪ್ಪ? 117.
ಪ್ರಾಫಿಟ್ ಎಷ್ಟು 17%. After successive discounts of 12% and 5%, an article was sold for 418. What was the original price of the article ಅಂತ ಕೇಳಿದ್ದಾರೆ. ಓಕೆನಾ, ಒಂದು ವಸ್ತುವಿಗೆ ಕ್ರಮವಾಗಿ 12% ಮತ್ತು 5% ರಿಯಾಯಿತಿ ನೀಡಿದ ನಂತರ ಅದು 418ಕ್ಕೆ ಮಾರಲ್ಪಟ್ಟಿತ್ತು. ಆ ವಸ್ತುವಿನ ಮೂಲ ಬೆಲೆ ಎಷ್ಟು ಅಂತ ಹೇಳಿದ್ದಾರೆ. ಸೊ 12% ಅಂದರೆ ಎಷ್ಟು? 3/25. ನಾನು ನಿಮ್ಗೆ ಹೇಳಿದೆ ಫ್ರ್ಯಾಕ್ಷನ್ಸ್ನ ದಯವಿಟ್ಟು ಕಲೀರಿ. ಫ್ರ್ಯಾಕ್ಷನ್ಸ್ ಕಲ್ತ್ರೆ ಸಿಂಪಲ್ ಆಗಿ ಸೊಲ್ಯೂಷನ್ ಮಾಡ್ಬೋದು ಬೇಗ. 25 ಇದ್ದಿದ್ದು 3 ಹೋಯ್ತು, ಇನ್ನೆಷ್ಟು ಉಳಿತು? 22. ಎರಡನೇದು 5%. 5% ಅಂದರೆ ಎಷ್ಟಪ್ಪ? 1/20. 20ಕ್ಕೆ 1 ಹೋದರೆ 19 ಆಯಿತು. 20 ಇರೋದೇನಾಯಿತು? 19. ಕ್ಲಿಯರ್? ಸೊ 2 10 2 11. 25 into 10 ಎಷ್ಟು? 215. 11 into 19 ಎಷ್ಟು? 19209. ಕ್ಲಿಯರ್? ಸೊ 209 ವ್ಯಾಲ್ಯೂ ಕೊಟ್ಟಿದ್ದಾರೆ. ಎಷ್ಟಪ್ಪ? 418. ನಾವೇನು ಫೈಂಡ್ ಔಟ್ ಮಾಡಬೇಕು? 250 ಇಂಟು 2 ಮಾಡಿದ್ರೆ ಮುಗೀತು. ಸೊ 250 into 2 ಎಷ್ಟು? 500. 250 into 2 ಎಷ್ಟು? 500. ಓಕೆನಾ, ಇಷ್ಟು ಸಿಂಪಲ್. ನಾನು ನಿಮಗೆ ಹೇಳ್ತಾ ಇದ್ದೀನಿ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥಮೆಟಿಕ್ ಟೋಟಲ್ ಪರ್ಸೆಂಟೇಜ್ ಟು ಫ್ರ್ಯಾಕ್ಷನ್ಸಿಂದ ನಾವು ಮಾಡ್ಬೋದು. ರೇಷಿಯೋಸ್, ಪರ್ಸೆಂಟೇಜಸ್ ಇಷ್ಟು ಮಾಡ್ಬೋದು. ಓಕೆನಾ, ಒಂದು ಪ್ರಶ್ನೆ ಕಷ್ಟ ಆಗುತ್ತೆ ಇಲ್ಲ ಅಂತ ಹೇಳ್ತಿಲ್ಲ, ಮಾಡು. LCM ಮೆಥಡ್ ಮತ್ತು ಎಲ್ಲ ಯೂಸ್ ಮಾಡಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಟೈಮ್ ಆ್ಯಂಡ್ ವರ್ಕು ಪೇಪರ್ ಸಿಸ್ಟಮ್ LCM. ಪರ್ಸೆಂಟೇಜ್ ಎಲ್ಲೇ ಬರಲಿ ಫ್ರ್ಯಾಕ್ಷನ್ಸ್ನ ಯೂಸ್ ಮಾಡ್ಬೋದು. ನಾನು ಹೇಳ್ದೆ ಅಲ್ವಾ 11%, 17%, 19%. ಆಗೇನೂ ಮಾಡೋಕ್ಕಾಗಲ್ಲ. ಆಗ ನಾವು ಏನು ಮಾಡಬೇಕು? ಒಂದು ಸಕ್ಸೆಸಿವ್ ಫೈಂಡ್ ಔಟ್ ಮಾಡಬೇಕು. ಇಲ್ಲ ರೇಷಿಯೋಸಲ್ಲೇ 100 ಇರೋದು 119 ಆಗುತ್ತೆ, 100 ಇರೋದು 117 ಆಗುತ್ತೆ. ಈ ಥರ ಅವಾಗ ಕ್ಯಾಲ್ಕುಲೇಷನ್ ಕಷ್ಟ ಆಗುತ್ತೆ. ಕ್ಲಿಯರ್? ಸೊ ನೋಡಿ, an article was bought for 8,900. Its price was marked by 40%. Thereafter it was sold at a discount of 5%. So CP 100 marked up by 40%. 40% ಮಾರ್ಕ್ಡ್ ಮಾಡಿಬಿಡ್ತಾರೆ. ಅಂದರೆ MP ಎಷ್ಟಪ್ಪ? 140. ಕ್ಲಿಯರ್? 5% ಡಿಸ್ಕೌಂಟ್ ಅಂದರೆ 19/20. ಈಗ ಡೈರೆಕ್ಟಾಗಿ ಮಾಡ್ತೀನಿ. 5% ಅಂದರೆ ಎಷ್ಟಪ್ಪ? 1/20. ಸೊ 20ಗೆ 1 ಮೈನಸ್ ಮಾಡಿದ್ರೆ 19/20. ಕ್ಲಿಯರ್? ಸೊ SP ಫೈಂಡ್ ಔಟ್ ಮಾಡಬೇಕು. ರೈಟ್? 1 7 19 into 7 ಎಷ್ಟು? ಲಾಸ್ಟಲ್ಲಿ 3 ಬರುತ್ತೆ. ನನಗೆ ಗೊತ್ತಿಲ್ಲ, ಬಟ್ ನನಗೆ 3 ಬರುತ್ತೆ. ಮುಗೀತು. 133 ಆಗುತ್ತಲ್ವಾ? ಸೊ ಲಾಸ್ಟಲ್ಲಿ 3 ಬರುತ್ತೆ. ಪ್ರಾಫಿಟ್ ಎಷ್ಟು? 33%. ಸೊ 20 ಕ್ವಶನ್. ಎ ಸ್ಕೀಮ್ ಲೈಕ್ ಬೈ 6 get 4 free on the same kind of articles with the same MRP attracts a -% ಡಿಸ್ಕೌಂಟ್. ಒಂದೇ ರೀತಿಯ ವಸ್ತುಗಳಿಗೆ ಒಂದೇ MRP ಇರುವ ಸಂದರ್ಭದಲ್ಲಿ 6 ತಗೊಳ್ಳಿ 4 ಉಚಿತ ಯೋಜನೆ ಎಷ್ಟು ರಿಯಾಯಿತಿಗೆ ಸಮಾನ ಅಂತ ಕೇಳಿದ್ದಾರೆ. ಸೊ ಈ ಥರ ಬಂದಾಗ ಸೊ ಮೊದಲು ನಾವೇನು ಮಾಡ್ಕೋಬೇಕು? ಫ್ರೀ ಬರ್ಕೊಳ್ಳಿ. ಫ್ರೀ ಎಷ್ಟು? 4. ಟೋಟಲ್ ಎಷ್ಟು? 6 + 4 10. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ಓಕೆನಾ? is 40. Clear? 40%. 21 question. A shopkeeper marks the price of an article at 5,670. Find the cost price if after allowing a discount of 28%, he still gains 26% on the cost price. ನೋಡಿ, ಒಂದು ಆರ್ಟಿಕಲ್ಲು ಕ್ಲಿಯರ್ ನಮಗೆ ಕ್ವಶನ್ಸ್ ಯಾವ ಥರ ಬಂದಿತ್ತು ಇಷ್ಟೊತ್ತು? ಈ ಥರ ಬಂದಿತ್ತು. ಕ್ಲಿಯರ್? ಲೀಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡ್ತಿದ್ವಿ. ಈಗ ನೋಡಿ ಡಿಫರೆನ್ಸ್ ಏನು ಅಂದರೆ, ಇಲ್ಲಿ ಡಿಫರೆನ್ಸ್ ಏನು ಕೇಳ್ತಿದ್ದಾರೆ ಅಂದರೆ, ಶಾಪ್ಕೀಪರ್ ಮಾರ್ಕ್ಸ್ ದ ಪ್ರೈಸ್ ಆಫ್ ಎನ್ ಆರ್ಟಿಕಲ್ 5,670. MP ಎಷ್ಟು? 5670. ಫೈಂಡ್ ದ ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ನ ಫೈಂಡ್ ಔಟ್ ಮಾಡಬೇಕು. ಇಫ್ ಆಫ್ಟರ್ ಅಲೋಯಿಂಗ್ ಎ ಡಿಸ್ಕೌಂಟ್ ಆಫ್ 28%. ಡಿಸ್ಕೌಂಟು ಕೊಟ್ಟಿದ್ದಾರೆ 28%. ಈ ಸ್ಟಿಲ್ ಗೇನ್ಸ್ 26%. ಪ್ರಾಫಿಟ್ ಎಷ್ಟು? 26%. ಅಂದರೆ 126. ಅಂದರೆ SP ಎಷ್ಟು? 126. ಕ್ಲಿಯರ್? ಸೊ ಈ ಥರ ಬಂದಾಗ ಡೈರೆಕ್ಟ್ ಶಾರ್ಟ್ ಟ್ರಿಕ್ ಸಮೇತ ಮಾಡ್ಬೋದು. ನಮಗೆ ಫಾರ್ಮುಲಾ ನೆನಪಿದೆ ಸರ್. ಫಾರ್ಮುಲಾ ಏನು ಅಂದರೆ MP ಡಿವೈಡೆಡ್ ಬೈ CP is equal to 100 plus or minus profit or loss divided by 100 minus discount. ನೋಡೋಣ. ಓಕೆನಾ? ಸೊ MP ಎಷ್ಟು ಕೊಟ್ಟಿದ್ದಾರೆ? 5670 ಡಿವೈಡೆಡ್ ಬೈ CPನ ಫೈಂಡ್ ಔಟ್ ಮಾಡಿದರೆ CP ಅಂತಾನೆ ಬರ್ಕೊಂಡೆ. 100 ಪ್ಲಸ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ? 26. ಇಟ್ ಮೀನ್ಸ್ 126 ಡಿವೈಡೆಡ್ ಬೈ ಡಿಸ್ಕೌಂಟ್ ಎಷ್ಟು ಕೊಟ್ಟಿದ್ದಾರೆ? 28. ಸೊ 100 28 ಹೋದರೆ ಎಷ್ಟಪ್ಪ? 2. ಡಿಸ್ಕೌಂಟ್ ಅಂದರೆ ಏನು? ಮೈನಸ್ ಮಾಡೋದು. ಪ್ರಾಫಿಟ್ ಅಂದರೆ ಏನು? 100ಗೆ ಆ್ಯಡ್ ಮಾಡೋದು. ಕ್ಲಿಯರ್? ಸೊ ಇಲ್ಲಿ ನೋಡಿ 6219.
ನಾನು ಹೇಳಿದೆ ಡಿಜಿಟಲ್ ಸಮ್ನ ಯೂಸ್ ಮಾಡಿ ಅಂತ, ಬಿಕಾಸ್ 9ನ ಮಲ್ಟಿಪಲ್ ಇದು ಈಸಿಯಾಗಿ ಗೊತ್ತಾಗ್ತದೆ. ಸೊ 9 1 9, 3 ಉಳಿತು 36 ಆಯಿತು, 9 14 ಕ್ಲಿಯರ್. ಇದೆಷ್ಟು 9 6 54, 2 ಉಳಿತು 27 ಆಯಿತು, 3 and 0 ಕ್ಲಿಯರ್. ನೋಡಿ 7 2 7 90 ಕರೆಕ್ಟ್ ಇದೆ. ಕರೆಕ್ಟ್ ಇದೆ. 2 1 236. ಇದು ಈ ಕಡೆ ಹೋದರೆ ಏನಾಯಿತು 90 × 36, 9 × 6 ಎಷ್ಟು 4, ಒಂದು 0 ಆದಮೇಲೆ 4 ಬರಬೇಕು ಕ್ಲಿಯರ್. 0 ಹೆಂಗೆ 0 × ಎನಿಥಿಂಗ್ ಒಂದು 0, 6 × 9 ಆರ್ 36 × 9 ಎಷ್ಟು 324 ಹಿಂಗೆ ಬರ್ತಾರೋ ಓಕೆನಾ. So next question, if an item marked at 485 is sold for 293, what is the discount percentage? ಓಕೆನಾ. ಈ ಥರ ಕ್ವಶನ್ಸು ಡೈರೆಕ್ಟಾಗಿ ಮಾಡ್ಬೋದು. ಒಂದು ವಸ್ತುವಿನ ಗುರುತು ಬೆಲೆ 485 ಆಗಿದೆ MP. ಸೊ ಸೋಲ್ಡ್ ಎಷ್ಟು ಮಾಡ್ತಾರೆ 293. ಹಾಗಾದರೆ ಡಿಸ್ಕೌಂಟ್ ಪರ್ಸೆಂಟೇಜ್ ಎಷ್ಟು ಅಂತ. ಸೊ ಡಿಫ್ರೆನ್ಸ್ ಎಷ್ಟು 5ಅಲ್ಲಿ 3 ಹೋದರೆ ಎಷ್ಟಪ್ಪ 2, 8ಅಲ್ಲಿ 9 ಹೋದರೆ ಹೋಗಲ್ಲ, 18ಅಲ್ಲಿ 9 ಹೋದರೆ 9, 3ಅಲ್ಲಿ 2 ಹೋದರೆ 1, 192 ಡಿವೈಡ್ ಬೈ MP ಎಷ್ಟು 485. ಪರ್ಸೆಂಟೇಜ್ ಬೇಕಂದ್ರೆ 100, 520 5 9 45, 3 ಉಳಿತು 35, 7 ಆಪ್ಷನ್ಸ್ ಪಾಯಿಂಟಲ್ಲಿ ಇದೆಯಾ. 97 × 2 ಎಷ್ಟು 194. ಸೊ 2 × 20 40% ಆಗುತ್ತೆ. ಬಟ್ ಇನ್ನು 2 ಕಮ್ಮಿ ಇದೆ ಅಲ್ವಾ, ಸೊ 40ಗಿಂತ ಕಮ್ಮಿನೇ ಆನ್ಸರ್. ಇಷ್ಟು ಗೊತ್ತಿರಬೇಕು. ಒಂದು ಐದು ಆಪ್ಷನ್. ಸೊ 40ಗಿಂತ ಸ್ವಲ್ಪ ಕಮ್ಮಿ ಇದೆ ಅಂದರೆ ನೋಡಿ 39ಗಿಂತ ಜಾಸ್ತಿ ಇದೆ, 40ಗಿಂತ ಕಮ್ಮಿ ಇದೆ. ಸೊ ಆ ಥರ ಆಪ್ಷನ್ ಇರೋದು ಅದು ಒಂದೇ ಆಪ್ಷನ್ ಕ್ಲಿಯರ್. So 23rd question, the marked price of word board is 8640, which is 35% above the cost price. So cost price ಎಷ್ಟು 100 ಇರುತ್ತೆ, 35% ಜಾಸ್ತಿ ಅಂದರೆ 135. ಇಟ್ ಈಸ್ ಸೋಲ್ಡ್ ಅಟ್ ಎ ಡಿಸ್ಕೌಂಟ್ ಆಫ್ 20%. 20% ಅಂದರೆ 1/5 ರೈಟ್. 5ಅಲ್ಲಿ ಒಂದು ಹೋದರೆ 4/5. 5 1 5, 3 5, 2 27 27 × 4 ಎಷ್ಟು 108. ಎಷ್ಟು ಪರ್ಸೆಂಟ್ ಲಾಭ 8% ಕ್ಲಿಯರ್. ಈ ಕ್ವಶನ್ ಇದೊಂದು ಕ್ವಶನ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, HW ಮಾಡಿ. ಯಾರೆಲ್ಲ ಕರೆಕ್ಟಾಗಿ ಪ್ರಿಪ್ರೇಷನ್ ಆಗ್ತಿದ್ರು ಅವರು ಮಾತ್ರ ಆನ್ಸರ್ ಮಾಡ್ಬೋದು ಕ್ಲಿಯರ್. ಅವರು ಆನ್ಸರ್ ಮಾಡೋರಿಗೆ ನಾನು ಕಮೆಂಟಲ್ಲಿ ಪಿನ್ ಮಾಡ್ತೀನಿ ಕ್ಲಿಯರ್. ಸೊ ಇದನ್ನು ಟ್ರೈ ಮಾಡಿ. ನೆಕ್ಸ್ಟ್ ಕ್ವಶನ್, ಇಫ್ ಎನ್ ಐಟಮ್ ಮಾರ್ಕ್ಡ್ ಅಟ್ ಎ 4000 ಈ ಸೋಲ್ಡ್ ಫಾರ್ 280, ದೆನ್ ವಾಟ್ ಈಸ್ ದ ಡಿಸ್ಕೌಂಟ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಒಂದು ವಸ್ತುವಿನ ಗುರುತು ಬೆಲೆ 4000, MP 4000, ಬಟ್ ಸೋಲ್ಡ್ ಮಾಡಿರೋದು ಎಷ್ಟಿಗೆ 280ಗೆ ಕ್ಲಿಯರ್. ಡಿಫರೆನ್ಸ್ ಎಷ್ಟು 0 0 0 1. $3720 ರೈಟ್. 3720 ಆಯಿತು. ಡಿವೈಡ್ ಬೈ 4000 ಪರ್ಸೆಂಟೇಜ್ ಬೇಕಂದರೆ ಹೋಯ್ತು 4 9 36, 12 ಅಂದರೆ 4 3. ಸೊ ಎಷ್ಟು 93% ಡಿಸ್ಕೌಂಟ್ ಕೊಡ್ತಾರೆ ಕ್ಲಿಯರ್. ಸೊ ಇವತ್ತು ಇಲ್ಲ ನಾಳೆ ಒಳಗಡೆ NTPC ಗ್ರ್ಯಾಜುಯೇಟ್ನ ಆನ್ಸರ್ ಕೀ ಬರುತ್ತೆ. ದಯವಿಟ್ಟು ಎಲ್ಲರೂ ಸಮೇತ ಚೆಕ್ ಮಾಡ್ಕೊಳ್ಳಿ. ಇನ್ನು ಚೆಕ್ ಮಾಡಿಕೊಂಡು ಸರ್ ನಮ್ಗೆ ಕೌಂಟ್ ಮಾಡೋಕ್ಕಾಗಲ್ಲ ಅಂದರೆ ರ್ಯಾಂಕ್ ಮಿತ್ರ, ರ್ಯಾಂಕ್ ಗುರುಜಿ ಅಂತ ಒಂದು ವೆಬ್ಸೈಟ್ಸ್ ಇದ್ದಾವೆ. ಅದರಲ್ಲಿ ನಿಮ್ಮ ಒಂದು ಆನ್ಸರ್ ಕೀನ ಒಂದು ಲಿಂಕ್ ಇದೆ ಅಲ್ವಾ, ಅದನ್ನು ಅಲ್ಲಿ ಪುಟ್ ಮಾಡಿದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ತೋರಿಸುತ್ತೆ ಓಕೆನಾ. ಸೊ ಡಿಸಪಾಯಿಂಟ್ ಆಗಬೇಡಿ, ಕಮ್ಮಿ ಬಂದ್ರೂ ಡಿಸಪಾಯಿಂಟ್ ಆಗಬೇಡಿ, ಜಾಸ್ತಿ ಬಂದ್ರೂ ಡಿಸಪಾಯಿಂಟ್ ಆಗಬೇಡಿ. ಜಾಸ್ತಿ ಬಂದರೆ ಹೆಂಗೆ ಮೇನ್ಸ್ಗೆ ಪ್ರಿಪ್ರೇಷನ್ ಆಗಬೇಕು ಅಂತ ಯೋಚನೆ ಮಾಡಿ. ಕಮ್ಮಿ ಬಂದರೆ ಆಗಸ್ಟ್ನ ಒಂದು NTPC ನಾವು ಹೆಂಗೆ ಕ್ರ್ಯಾಕ್ ಮಾಡಲೇಬೇಕು ಅಂತ ಅಟಾಚ್ ಎಲ್ಲ ಇರಬೇಕು ನಮಗೆ. ಅದನ್ನು ನೋಡ್ಕೊಳ್ಳಿ ಓಕೆನಾ. ದಯವಿಟ್ಟು ಯಾರು ಸಮೇತ ಡಿಸಪಾಯಿಂಟ್ ಆಗಬೇಡಿ. ಮೈನ್ಸ್ಗೂ ಸಮೇತ 0 ರೂಪೀಸಲ್ಲಿ ನಾವು ಒಂದು ಕೋರ್ಸ್ ಇರುತ್ತೆ ಓಕೆನಾ. ಯೂಟ್ಯೂಬಲ್ಲಿ
ಕೋರ್ಸ್ ಮಾಡ್ತೀನಿ. ಓಕೆನಾ, ತೊಂದರೆ ಇಲ್ಲ, ಕ್ಲಾಸಸ್ ಕಂಟಿನ್ಯೂಸ್ ಆಗಿ ಇರುತ್ತೆ. ಕ್ಲಿಯರ್. ಸೊ ಆಗಸ್ಟ್ವರೆಗೂ ಸಮೇತ ನಾನು ಕಂಪ್ಲೀಟ್ ಫೌಂಡೇಶನ್ ಕೋರ್ಸು ಇರುತ್ತೆ. ಓಕೆನಾ, ತಲೆನೇ ಕೆಡಿಸ್ಕೊಳ್ಬೇಡಿ. ಓಕೆನಾ. ಸೊ ಇಷ್ಟು ಈ ಒಂದು ವಿಡಿಯೋದಲ್ಲಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಓಕೆನಾ ಲೈಕ್ ಮಾಡಿ, ಹಾಗೂ ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, 1K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ಅಂದರೆ ನಮ್ಮ ಒಂದು ಫ್ಯಾಮಿಲಿ ಇವತ್ತಿಗೆ 1K ಆಗಿದೆ. ಓಕೆನಾ, ಎಲ್ಲರಿಗೂ ಸಮೇತ ಥ್ಯಾಂಕ್ ಯು. ಓಕೆನಾ. ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್.